ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವರು ನಡೆಸ್ತಾ ಇದ್ದಂತಹ ವೋಟ್ ಅಧಿಕಾರ ಯಾತ್ರಾ ಬಿಹಾರದಲ್ಲಿ ಈಗ ಕನ್ಕ್ಲೂಡ್ ಆಗಿದೆ, ಅಂದ್ರೆ ಮುಗ್ದಿದೆ. ಮೊನ್ನೆ ಒಂದು ಬಹುದೊಡ್ಡದಂತ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಎಲ್ಲರೂ ಭಾಷಣವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಕೂಡ ಭಾಷಣ ಮಾಡಿದ್ರು. ನಂತರ ಏನೆಲ್ಲ ನಡೆದಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಭಾಷಣದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇನ್ನೊಂದು ಮಹತ್ತರ ಸುಳಿವನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾನು ಮುಂದಿನ ದಿನಗಳಲ್ಲಿ ಇನ್ನೊಂದು ಬಹುದೊಡ್ಡದಾದಂತ ಸೀಕ್ರೆಟ್ ಅನ್ನ ಹೊರ ಹಾಕ್ಲಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವರು ಹೊರ ಹಾಕ್ಲಿರಬಹುದಾದಂತ ಸೀಕ್ರೆಟ್ಸ್ ಏನು, ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಮೊನ್ನೆ ಬಿಹಾರಲ್ಲಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಮೊನ್ನೆ ನಾನು ಬೆಂಗಳೂರು ಮಹದೇವಪುರದಲ್ಲಿ ಒಂದು ಆಟಂ ಬಾಂಬ್ ಅನ್ನ ಸಿಡಿಸಿದ್ದೇನೆ. ಈ ಆಟಂ ಬಾಂಬ್ ನ ಪರಿಣಾಮ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರು. ಆದ್ರೆ ವಾಸ್ತವ ವಿಷಯ ಏನು ಅಂತ ಹೇಳಿದ್ರೆ, ಇವರೇನೋ ಬಹಳಷ್ಟು ದಿನಗಳಿಂದ ಹೇಳ್ತಾ ಇದ್ರು ಒಂದು ಆಟಂ ಬಾಂಬ್ ಸಿಡಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರು. ಆದ್ರೆ ಆಟಂ ಬಾಂಬ್ ಅಂತ ಹೇಳ್ಕೊಂಡು ಇವ್ರು ಹೇಳಿರುವಂತ ವಿಷಯ ಏನು, ಮಹದೇವಪುರದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಅಕ್ರಮಗಳು ನಡೆದಿದೆ. ಒಂದೇ ಮನೆ ನಂಬರ್ನಲ್ಲಿ 83 ಜನ ಮತದಾರರಿದ್ರು. ಇದು ಹೇಗೆ ಸಾಧ್ಯ? ಹಾಗೇನೆ ಒಬ್ಬ ವ್ಯಕ್ತಿ 4 ಕಡೆಗಳಲ್ಲಿ ಮತ ಚಲಾಯಿಸಿದ್ದಾನೆ. ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ, ಈ ರೀತಿಯಲ್ಲಿ 4 ಕಡೆಗಳಲ್ಲಿ ಮತ ಚಲಾಯಿಸಿದ್ದಾನೆ. 4 ಕಡೆಗಳಲ್ಲಿ ಆತನ ಹೆಸರಿತ್ತು. ಈ ರೀತಿಯಾಗಿ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಇಬ್ಬರೊಟ್ಟಾಗಿ ಸೇರ್ಕೊಂಡು ಇಂಡಿ ಒಕ್ಕೂಟವನ್ನ ಸೋಲುವ ರೀತಿಯಲ್ಲಿ ಮಾಡ್ತು. ಇಲ್ಲದಿದ್ರೆ ನಾವು ಇನ್ನೊಂದು 25-30 ಕ್ಷೇತ್ರಗಳಲ್ಲಿ ಜಯವನ್ನ ಗಳಿಸ್ತಾ ಇದ್ವಿ. ಆದ್ರೆ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ನಮ್ಗೆ ಮೋಸ ಮಾಡಿ ನಮ್ಮನ್ನ ಸೋಲಿಸಿದ್ರು ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ನಾನು ಬಹುದೊಡ್ಡದಂತ ಆಟಂ ಬಾಂಬ್ ನ ಬೆಂಗಳೂರಿನಲ್ಲಿ ಹಾಕಿದ್ದೇನೆ ಅಂತ ಹೇಳಿದ್ರಲ್ಲ, ಕೊನೆಗೆ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಈ ಆಟಂ ಬಾಂಬ್ ಕೊನೆಗೆ ರಾಹುಲ್ ಗಾಂಧಿ ಅವರ ಕಾಲಿನ ಹತ್ರನೇ ಸಿಡಿತು ಅಂತ ಹೇಳಬಹುದು. ಅಂದ್ರೆ ಇದರಿಂದ ರಾಹುಲ್ ಗಾಂಧಿ ಏನನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಭಾಷಣದಲ್ಲಿ ಇವರು ಏನೆಲ್ಲ ಹೇಳಿದ್ರು ಇದೆಲ್ಲವುದು ಸುಳ್ಳು, ಈ ರೀತಿ ಯಾವುದು ನಡೆದಿಲ್ಲ ಅಂತ ಹೇಳಿ ಚುನಾವಣಾ ಆಯೋಗ ಕೆಲವೇ ಗಂಟೆಗಳಲ್ಲಿ ಪ್ರೂವ್ ಮಾಡಿ ತೋರಿಸ್ಬಿಡ್ತು. ಹಾಗೇನೆ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ಒಬ್ಬ ವ್ಯಕ್ತಿ 3 ಕಡೆಗಳಲ್ಲಿ ವೋಟ್ ಅನ್ನ ಹಾಕಿದ್ದಾನೆ ಅಂತ ಆದ್ರೆ ಖುದ್ದಾಗಿ ಆ ವ್ಯಕ್ತಿ ನಾನು ಒಂದೇ ಕಡೆ ಮತ ಚಲಾಯಿಸಿರೋದು, ಬೇರೆ ಎಲ್ಲ ಕಡೆಗಳಲ್ಲಿ ನನ್ನ ಹೆಸರನ್ನ ಡಿಲೀಟ್ ಮಾಡ್ಲಿಕ್ಕೆ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೇನೆ ಅಂತ ಕ್ಲಾರಿಫಿಕೇಶನ್ ಕೂಡ ಕೊಟ್ಟರು. ಇದೆಲ್ಲದನ್ನು ನೋಡಿದ್ದೀರಾ. ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ಏಜೆನ್ಸಿ ಅವರು ಕೊಟ್ಟಂತ ಒಂದು ರಿಪೋರ್ಟ್ ಅನ್ನ ಹಿಡ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಬಹುದೊಡ್ಡದಂತ ಬಾಂಬ್ ಅನ್ನ ಹಾಕ್ತಾ ಇದ್ದೇನೆ ಈ ರೀತಿ ತಿಳ್ಕೊಂಡು ಮಾತಾಡಿದ್ರು. ಆದ್ರೆ ಇದು ಬಾಂಬ್ ಆಗೋದ್ರ ಬದಲಾಗಿ ಟುಸ್ ಪಟಾಕಿ ಆಯ್ತು. ಇದನ್ನ ನೀವು ಗಮನಿಸಿದ್ದೀರಾ. ಆದ್ರೆ ರಾಹುಲ್ ಗಾಂಧಿ ಅವರು ಇದ್ಯಾವುದನ್ನು ಒಪ್ಕೊಳ್ಳಿಕ್ ತಯಾರಿಲ್ಲ. ಇದು ರಾಹುಲ್ ಗಾಂಧಿ ಅವರ ಅಭ್ಯಾಸ. ಏನೋ ಒಂದನ್ನು ಹೇಳ್ತಾರೆ, ಹೇಳಿ ಆದ್ಮೇಲೆ ಅಲ್ಲಿ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರ ಕೆಲಸ ಏನು, ಒಮ್ಮೆ ಏನೋ ಒಂದು ಹೇಳ್ಬೇಕು, ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕು. ಮಾತಾಡೋಕ್ಕಿಂತ ಮೊದಲು ಕೂಡ ರಾಹುಲ್ ಗಾಂಧಿ ಅವರು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಹೇಳ್ತಾ ಇರೋದು ಸತ್ಯವ ಸುಳ್ಳ ಅಂತ ಚೆಕ್ ಮಾಡಲ್ಲ. ಅದಕ್ಕೆ ಬದಲಾಗಿ ಯಾರೋ ಹೇಳ್ತಾರೆ ಅದನ್ನ ಇವ್ರು ನಿಂತ್ಕೊಂಡು ಹೇಳ್ಬಿಡ್ತಾರೆ, ಕೊನೆಗೆ ಪೇಚಿಗೆ ಸಿಲ್ಕೊಳ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅದು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಲ್ಲ. ಈ ಘಟನೆ ನಡೆದ ನಂತರ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿತ್ತು. ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಡೀಟೇಲ್ಸ್ ನಮ್ಗೆ ಕೊಡಬೇಕು, ಇಲ್ಲದಿದ್ರೆ ಚುನಾವಣಾ ಆಯೋಗದ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಇಲ್ಲಿವರೆಗೂ ಅವ್ರು ಕೇಳಿರುವಂತಹ ಯಾವುದೇ ಅಫಿಡವಿಟ್ ಕೊಡ್ಲಿಕ್ಕೆ ಹೋಗಿಲ್ಲ ಅಥವಾ ಕ್ಷಮೆಯನ್ನು ಕೇಳಲಿಕ್ಕೆ ಹೋಗಿಲ್ಲ. ಈಗ ರಾಹುಲ್ ಗಾಂಧಿ ಅವರು ಬಿಹಾರಲ್ಲಿ ನಿಂತ್ಕೊಂಡು ಇನ್ನೊಂದು ಮಾತನ್ನ ಹೇಳಿದ್ರು. ಅಂದ್ರೆ ಕಳೆದ ಬಾರಿ ನಾನು ಆಟಂ ಬಾಂಬ್ ಅನ್ನ ಹಾಕಿದೆ, ಆ ಆಟಂ ಬಾಂಬಿನ ಪರಿಣಾಮ ಏನನ್ನೋದು ನೀವೆಲ್ಲರೂ ನೋಡಿದ್ದೀರಾ ಈಗಾಗಲೇ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಹೈಡ್ರೋಜನ್ ಬಾಂಬ್ ಹಾಕ್ತಾ ಇದ್ದೇನೆ. ಹೈಡ್ರೋಜನ್ ಬಾಂಬ್ ಅಂದ್ರೆ ಏನನ್ನೋದು ನಿಮ್ಗೆ ಗೊತ್ತಿದ್ಯಾ ಅಂತ ಅಲ್ಲಿ ನೆರೆದಿದ್ದಂತ ಕಾರ್ಯಕರ್ತರು ಕೂಡ ಪ್ರಶ್ನೆ ಮಾಡಿದ್ರು. ಕೊನೆಗೆ ಇನ್ನೊಂದು ಮಾತನ್ನ ಹೇಳಿದ್ರು, ನಾನು ಈ ಹೈಡ್ರೋಜನ್ ಬಾಂಬ್ ಹಾಕಿ ಆದ್ಮೇಲೆ ಮೋದಿ ಅವರು ಖಂಡಿತವಾಗಿ ದೇಶದ ಜನತೆಗೆ ಮುಖವನ್ನೇ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮುಖ ತೋರಿಸದೇನೆ ಅವ್ರು ಓಡಿ ಹೋಗ್ಬೇಕು. ಆ ರೀತಿಯಾದಂತಹ ಒಂದು ಬಹುದೊಡ್ಡದಾದಂತಹ ಸುದ್ದಿಯನ್ನ ನಾನು ಸ್ಫೋಟಿಸ್ತಾ ಇದ್ದೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಇದು ಯಾವ ವಿಷಯ ಅಂತ ಎಲ್ಲಿಯೂ ಬಾಯಿ ಬಿಡ್ಲಿಕ್ಕೆ ಹೋಗಿಲ್ಲ. ಬಹುಶಃ ನನ್ಗನ್ಸ್ತದೆ ಈ ಮೊನ್ನೆ ಒಂದು ಏಜೆನ್ಸಿ ಅವರು ಯಾವ್ದೋ ಒಂದು ರಿಪೋರ್ಟ್ ಅನ್ನ ಮಾಡ್ಕೊಟ್ರಲ್ಲ, ಅದೇ ರೀತಿಯಾದಂತಹ ಇನ್ಯಾವುದೋ ಒಂದು ರಿಪೋರ್ಟ್ ಇವ್ರ ಕೈಗೆ ಸಿಗ್ತಾ ಇದೆ. ಆ ರಿಪೋರ್ಟ್ ಅನ್ನ ಹಿಡ್ಕೊಂಡು ಇವ್ರೇನೋ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಮೊನ್ನೆ ತರನೇ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಒಂದು ಕೊಡಬಹುದು ಅಥವಾ ಬೇರೆ ಇನ್ನೇನಾದ್ರೂ ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಇಲ್ಲಿಯೂ ಕೂಡ ಪುನಃ ರಾಹುಲ್ ಗಾಂಧಿ ಅವರು ಫೇಲ್ಯೂರ್ ಆಗ್ತಾರೆ ಅಂತ ನನಗನ್ಸ್ತಾ ಇದೆ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಇತ್ತೀಚಿನ ದಿನಗಳಲ್ಲಿ ಏನೇ ಅಪಾದನೆ ಮಾಡ್ಲಿ ಅದೆಲ್ಲವೂ ಸುಳ್ಳು ಅಂತ ಕೆಲವೇ ಗಂಟೆಗಳಲ್ಲಿ ಪ್ರೂವ್ ಆಗ್ತಾ ಇದೆ. ಹಾಗೇನೆ ಇಲ್ಲಿ ಕೂಡ ಅಷ್ಟೇ, ರಾಹುಲ್ ಗಾಂಧಿ ಅವರು ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಆದ್ರೆ ಅದರಲ್ಲಿ ಕೂಡ ಅವ್ರು ಫೇಲ್ಯೂರ್ ಆಗ್ತಾರೆ ಅಂತ ನನ್ಗನ್ಸ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ ಹೋಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ,
ದೇಶದ ಜನತೆ ಎದುರಿಗೆ ಈ ತರದಾದಂತಹ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡೋದು. ಇವರ ಕಾರ್ಯಕರ್ತರು ಏನ್ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಕೂಡ ಅದು ಸತ್ಯ ಅಂತ ತಿಳ್ಕೊಳ್ತಾರೆ. ಅದೇ ರೀತಿಯಲ್ಲಿ ಇವ್ರ ಜೊತೆಯಲ್ಲಿರುವಂತಹ ಕಾಂಗ್ರೆಸ್ ಲೀಡರ್ಸ್ ಗಳು ಕೂಡ ಅಷ್ಟೇ, ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಿರ್ತದೆ. ರಾಹುಲ್ ಗಾಂಧಿ ಅವರ ಸರ್ವೋಚ್ಚ ನಾಯಕ, ಈ ಸರ್ವೋಚ್ಚ ನಾಯಕ ಏನ್ ಮಾತು ಹೇಳಿದ್ರು ಕೂಡ ಅದಕ್ಕೆ ತಲೆ ಅಲ್ಲಾಡಿಸಲೇಬೇಕು. ಇದು ಕಾಂಗ್ರೆಸ್ ನಲ್ಲಿರುವಂತಹ ಒಂದು ಅಲಿಖಿತ ನಿಯಮ. ಗಾಂಧಿ ಕುಟುಂಬದವರು ಏನ್ ಹೇಳಿದ್ರು ಕೂಡ ಇವರು ಅದನ್ನ ಅಲ್ಲಗೆಳೆಯುವ ಹಾಗಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ, ರಾಹುಲ್ ಗಾಂಧಿ ಏನೋ ಒಂದು ಕೆಲವು ವಿಷಯಗಳನ್ನ ಹೇಳ್ತಾರೆ, ಅದನ್ನ ಇವರು ಹೌದು 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 ಅಂತ ಹೇಳ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಅವರ ಇಂಟೆನ್ಷನ್ ಬೇರೆ ಏನು ಅಲ್ಲ, ದೇಶದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಬೇಕು. ಆ ಮುಖಾಂತರ ಒಂದ್ ರೀತಿಯಾದಂತಹ ಅರಾಜಕತೆ ಸೃಷ್ಟಿ ಆದ್ರೆ ಅದರ ಲಾಭವನ್ನ ನಾವು ಪಡ್ಕೋಬಹುದು. ಈ ರೀತಿಯಾದಂತ ಯೋಚನೆ ಇಟ್ಕೊಂಡೆ ರಾಹುಲ್ ಗಾಂಧಿ ಅವರು ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಬೇಕಿದ್ರೆ ನೋಡಿ, ಅವ್ರು ಮಾಡುವಂತ ಭಾಷಣ ಇರಬಹುದು, ಯಾವುದೇ ಇರಲಿ, ಅದ್ ಯಾವ್ದ್ರಲ್ಲೂ ಕೂಡ ದೇಶದ ಅಭಿವೃದ್ಧಿ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಅವ್ರು ಮುಖ್ಯವಾಗಿ ಮಾತಾಡುವಂತ ವಿಷಯ ಅದಾನಿ ಅಂಬಾನಿ. ನಂತರ ಇತ್ತೀಚೆಗೆ ಅವರು ಶುರು ಮಾಡಿರೋದು ಮತಗಳ್ಳತನ. ಅಂದ್ರೆ ದೇಶ ಮತ್ತು ವಿದೇಶದಲ್ಲಿ ಕೆಲವೊಂದು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಕು. ಅಂದ್ರೆ ಭಾರತದಲ್ಲಿ ಪ್ರಜಾತಂತ್ರ ಸಂಪೂರ್ಣವಾಗಿ ಹಾಳಾಗೋಗಿದೆ. ಇಲ್ಲಿ ಚುನಾವಣೆ ಅನ್ನೋದು ಒಂದ್ ರೀತಿಯ ಅಕ್ರಮವಾಗಿ ನಡೆಯುವಂತಹದ್ದು. ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಅನ್ನೋದನ್ನ ಚುನಾವಣಾ ಆಯೋಗ ಮತ್ತೆ ಆಡಳಿತ ಪಕ್ಷ ನಿರ್ಧಾರ ಮಾಡ್ತದೆ. ಆ ಮುಖಾಂತರ ಚುನಾವಣೆ ನಡೀತದೆ ಹೊರತು ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದೇ ಇಲ್ಲ. ಈ ರೀತಿಯಾಗಿ ಪ್ರಪಂಚದ ಎದುರುಗಡೆ ತೋರಿಸಬೇಕು ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ನಾಳಿದ್ದು ನಾನು ಹೈಡ್ರೋಜನ್ ಬಾಂಬ್ ಅನ್ನ ಸ್ಫೋಟ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡೋಣ, ಈ ಹೈಡ್ರೋಜನ್ ಬಾಂಬ್ ಸ್ಫೋಟಗೊಳ್ತದ ಇಲ್ಲ ಮೊನ್ನೆಯ ತರನೇ ಟುಸ್ ಪಟಾಕಿ ಆಗ್ತದ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.